ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇನ್ನೇನು ಎಕ್ಸಾಮ್ ಸಮೀಪ ಬಂತು, ಚಂದಾಗಿ ಪ್ರಿಪರೇಷನ್ ಮಾಡಕತ್ತೀನಿ. ಇಲ್ಲ ಟಾಪಿಕ್ಸ್ ಎಲ್ಲ ಕವರ್ ಆಗ್ಯಾವ, ಇಲ್ಲ ಯಾವ ಉಳ್ದಾವ, ಅಥವಾ ಏನ್ ಮಾಡ್ಬೇಕಪ್ಪ ಏನ್ ಓದ್ಬೇಕಪ್ಪ ಅನ್ನೋ ನೆಗೆಟಿವಿಟಿ ಎಲ್ಲ ಸೈಡ್ ತಗೊಂಡ್ರಿ. ಇನ್ನು ಎಕ್ಸಾಮ್ ಸಮೀಪ ಬಂತಲ್ಲ, ಹಳೆ ವರ್ಷದ PYQ ಅದನ್ನ ಬಿಟ್ಟು ಬೇರೆ ಏನು ಮಾಡಕ್ ಹೋಗ್ಬೇಡ್ರಿ. ಹಳೆ ವರ್ಷದ PYQs ನಾವು ಏನ್ ಮಾಡಕತ್ತೀವಿ, ತಗೊಂಬರಕತ್ತೀವಿ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರ ವಿಡಿಯೋನ ಪಾಸ್ ಮಾಡ್ಬೇಕು. ಪಾಸ್ ಮಾಡಿ ಕ್ವಶನ್ ನ ಓದಿ ಸಾಲ್ವ್ ಮಾಡ್ರಿ. ಮತ್ತೆ ನಾವೈತಲ್ಲ, ನಾವೊಂದು ಸೊಲ್ಯೂಷನ್ ಶಾರ್ಟ್ ಟ್ರಿಕ್ ಒಳಗೊಂದು ಸೊಲ್ಯೂಷನ್ ಕೊಡ್ತೀವಿ. ಅದನ್ನ ನೀವು ಏನ್ ಮಾಡ್ರಿ, ಕಂಪೇರ್ ಮಾಡ್ತಾ ಹೋಗ್ರಿ. ಫಸ್ಟ್ ಕ್ವಶನ್ ನೋಡ್ರಿ ಏನಾಯ್ತು. ಫಸ್ಟ್ ಕ್ವಶನ್, ಅಕ್ಷಯ್ 5,400 ಮೊತ್ತವನ್ನು ಹೂಡಿಕೆ ಮಾಡುತ್ತಾನೆ ಮತ್ತು ಅತುಲ್ 9,400 ಮೊತ್ತವನ್ನು ಒಂದೇ ಸರಳ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡುತ್ತಾರೆ. 6 ವರ್ಷ, ಇಲ್ಲಿ ನೋಡ್ರಿ ಸರಳ ಬಡ್ಡಿ ಲೆಕ್ಕ, ಸರಳ ಬಡ್ಡಿ ಲೆಕ್ಕ ಇದು. 6 ವರ್ಷದ ನಂತರ ಅತುಲ್ ಅಕ್ಷಯ್ಗಿಂತ 360 ಹೆಚ್ಚು ಬಡ್ಡಿ ದೊರಕಿದರೆ ವಾರ್ಷಿಕ ಬಡ್ಡಿ ದರವನ್ನು ಶೇಕಡವಾಗಿ ಕಂಡುಹಿಡಿಯಿರಿ. ನೋಡ್ರಿ, ಈಗ ಇವ್ರಿಬ್ಬರು ನಡ್ಬರ್ಕ್ ಡಿಫರೆನ್ಸ್ 360 ಜಾಸ್ತಿ ಆಗಿತ್ತು ಅಂತ ಹೇಳ್ಯಾರ. ಯಾವ್ದು ನೋಡ್ಬರ್ಕ, ಇದು 5,400 ಮಾಡ್ಯಾನ, 9,400 ಮಾಡ್ಯಾನ. ನೀವೇನ್ ಮಾಡ್ರಿ, 5,400ಕ್ಕೂ ಕಂಡುಹಿಡ್ಬೇಡ್ರಿ, 9,400ಕ್ಕೂ ಕಂಡುಹಿಡ್ಬೇಡ್ರಿ. ಅವ್ರಾಗಲೇ ಡಿಫ್ರೆನ್ಸ್ ಬಗ್ಗೆ ಮಾತಾಡಕತ್ತಾರಲ್ಲ, ವ್ಯತ್ಯಾಸ ಬಗ್ಗೆ. ಇದ್ರ ನಡ್ಬರ್ಕ ಡಿಫ್ರೆನ್ಸ್ ಕಂಡ್ರಿ. ಎಷ್ಟಾಯ್ತು? 5,400 ಮೈನಸ್ 9,400 ಎಷ್ಟಾಯ್ತು? 4,000 ಆಯ್ತು. 4,000ನ ಇದಕ್ಕೆ ಅಸಲ್ ಅಂತ ತಿಳ್ಕೊರಿ. ಇದಕ್ಕ 6 ವರ್ಷ ಟೈಮ್, 6 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಏನ್ ಕಡಿಬೇಕು, ದರ ಕಂಡಿಬೇಕಲ್ಲ, ಡಿವೈಡೆಡ್ ಬೈ 100. ಡಿಫ್ರೆನ್ಸ್ ಅಲ್ಲ 360. ಇಷ್ಟೇ ಸಿಂಪಲ್. ಇವನ್ನೆಲ್ಲ ಆ ಕಡೆ ಕಳಿಸ್ರಿ. 0 0 ಕ್ಯಾನ್ಸಲ್, 6 4 24 ಅಂದ್ರೆ 240 ಆಯ್ತು. R ಇಸ್ ಈಕ್ವಲ್ ಟು 360 ಡಿವೈಡೆಡ್ ಬೈ 240. 0 0 12 12 3 ಅಂದ್ರೆ 1.5%. ಇಷ್ಟು ಸಿಂಪಲ್ ಐತಿದೆ ಲೆಕ್ಕ. 4ನೇ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಮುಂದಿನ ಪ್ರಶ್ನೆ ಏನೈತಿ? ನೆಕ್ಸ್ಟ್ ಕ್ವಶನ್, ದ LCM ಆಫ್ ಲಸ ಕಂಡಿಬೇಕು. ಯಾವ್ದ್ರದ? 26 34 221 195. ಹೌದಾ? ನೋಡ್ರಿ, ಲಸ ಕಂಡಿಬೇಕಂದ್ರೆ ಉದ್ದಕ್ಕ ಬರ್ಕೊಂತ ಕುಂದ್ರಬೇಡ್ರಿ. ಇಲ್ಲೇ 4 ಐತಿ ಅಂದ್ರ 2ರ ಮಗ್ಗಿಲೆ ಹೋಗೈತಿ. ಇಲ್ಲ 5 ಐತಿ. ಹಂಗಂತಂದ್ರ ಅದರ ಕೊನೆಯ ಸಂಖ್ಯೆದೊಳಗೆ ಯಾವ ಲಸ ಕಂಡಿತಿರಲ್ಲ, ಅದರ ಕೊನೆಯ ಡಿಜಿಟ್ ಒಳಗಡೆ 0 ಇರ್ಲೇಬೇಕು. ಹೌದಾ? 5 ಮತ್ತು 10ರ ಲಸ ಎಷ್ಟಾಗತ್ತ? 10 ಆಗುತ್ತೆ. ಅಥವಾ 5 ಮತ್ತು 4ರ ಲಸ ಎಷ್ಟಾಗುತ್ತೆ? 20 ಆಗುತ್ತೆ. ಕೊನೆ ಸಂಖ್ಯೆ 0 ಐತಲ್ಲ, ಅದರಂಗೆ ಇಲ್ಲೇ 0 ಇರ್ಲೇಬೇಕಂದ್ರೆ 2 ಆಪ್ಷನ್ ಹೋಯ್ಬಿಟ್ಟು. ನೆಕ್ಸ್ಟ್ 2 ಆಪ್ಷನ್ ಹೋಯ್ಬಿಟ್ಟು ಉಳಿದಿದ್ದಿಷ್ಟೇ. ಇವೆರಡರೊಳಗ ಏನ್ ಮಾಡ್ಬೇಕು ನೀವು? ಇಲ್ಲಿ ನೋಡ್ರಿ, 13 2 26 ಅಲ್ಲ, ಇದ್ರೊಳಗೆ 13 ಐತಿ, 17 ಐತಿ. ಇದ್ರೊಳಗೆ ಯಾವ್ದು 13ಲೆ ಭಾಗ ಹೋಗೈತಿ ಅಥವಾ ಯಾವ್ದು 17ರಲ್ಲೇ ಭಾಗ ಹೋಗೈತಿ? 2 ಸಂಖ್ಯೆలను ಭಾಗ ಹೋಗ್ಬೇಕದ. ಅದ್ರಲ್ಲಿ ನಿಮ್ಗೆ ಲಸ ಆಗಿರುತ್ತೆ. 13 5 65, ಮುಂದ್ 90 ಉಳಿತು, 90 13 ಮಗ್ಗಿಲ್ಲ ಅಂದ್ರ ಇದನ್ನು ಹೋಗ್ಬಿಡ್ತು. ಉಳಿದಿತ್ತು ಒಂದೇ 13 5 65, 13 1 13. 17ರಲ್ಲೇನೋ ಭಾಗಕಾರ ಮಾಡಿ ನೋಡ್ರಿ, 17ರಲ್ಲೇನೋ ಭಾಗ ಹೋಗ್ತಿದ್ವು. ಅದಕ್ಕ 4 ಸರಿಯಾದ ಉತ್ತರ. ನೋಡ್ರಿ, ಲಸ ಕಂಡಿಡಿಯೋ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ ಕ್ವಶನ್ ಹೋಗೋಣ. 3ನೇ ಕ್ವಶನ್, ಫೈಂಡ್ ದಿ ಅವರೇಜ್. ಏನ್ ಮಾಡ್ಬೇಕಂತ? ಸರಾಸರಿ ಕಂಡಿಬೇಕಂತ. ಸರಾಸರಿ ಕಂಡಿಬೇಕಂದ್ರೆ ನೋಡ್ಬೇಕು, ಕೂಡಿಸ್ಕೊಂಡು ಹೋಗ್ಬೇಕು. ಸೀದಾ ನೋಡ್ರಿ, 300 400 ನೋಡ್ರಿ, 125 125 250 ಆಯ್ತು, 309 90. ನೆಕ್ಸ್ಟ್ 104 45. ಕೂಡಿಸ್ಕೊಂಡ್ಬಿಡ್ರಿ. 5 4 9 7 18 9 1 10 19 3 2 5 6 7 798 ಡಿವೈಡೆಡ್ ಬೈ 1 2 3 4 5 6 6 6 1 6. ನೆಕ್ಸ್ಟ್ 19 ಆಯ್ತು, 6 3 18. ನೆಕ್ಸ್ಟ್ 6 3 18 133 ಅಂದ್ರೆ 4ನೇದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಏನೈತೆ ನೋಡ್ರಿ ಪ್ರಶ್ನೆ. 1,500 ಮೀಟರ್ ಉದ್ದದ ವೃತ್ತಾಕಾರದ ಓಟದಲ್ಲಿ ಎ ಮತ್ತು ಗ ಇಂಥ ಕ್ವಶನ್ ಬರ್ತಾವಲ್ಲ, ಸ್ವಲ್ಪ ಧೈರ್ಯ ಇರ್ಬೇಕು ಇಂಥ ಕ್ವಶನ್ ಮಾಡಕ. ಏನಂತ ಹೇಳ್ರಿ? ಧೈರ್ಯ. ಏನ್ರಿ? ಎ ಮತ್ತು ಬಿ ಕ್ರಮವಾಗಿ 27 ಕಿಲೋಮೀಟರ್ ಗಂಟೆ ಮತ್ತು 45 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಒಂದೇ ಸಮಯದಲ್ಲಿ ಮತ್ತು ಒಂದೇ ಸ್ಥಳದಿಂದ ಓಡಲು ಪ್ರಾರಂಭಿಸುತ್ತಾರೆ. ಅವ್ರು ಏನ್ ಮಾಡ್ತಾರಂದ್ರ, ಎ ಅನ್ನೋ ಬಿ ಅನ್ನೋ ಇಬ್ಬರು ದೋಸ್ತರು ಅಂತ ತಿಳ್ಕೊರಿ. ಅವ್ರೇನ್ ಮಾಡ್ತಾರ, ಈಗ ಇಲ್ಲಿ ಎ ಮತ್ತು ಬಿ ಇಲ್ಲಿ ಕಡೆ ನಿಂತಾರಲ್ಲ, ಒಂದೇ ಸಮಯದಾಗ ಆಪೋಸಿಟ್ ಡೈರೆಕ್ಷನ್ ಒಳಗ ಈತ ಈ ಕಡೆ ಹೋಗ್ತಾನ, ಈತ ಈ ಕಡೆ ಹೋಗ್ತಾನ. ಈತ ಎ ಈ ಕಡೆ ಹೋದ ನಂತರ ಬಿ ಈ ಕಡೆ ಹೋದ್, ಒಳ್ಳೆ ರೌಂಡ್ ಹಾಕೊಂಡು ಇಲ್ಲಿಗೆ ಬರ್ತಾರ. ಈತನ ಒಳ್ಳೆ ರೌಂಡ್ ಹಾಕೊಂಡು ಇಲ್ಲಿಗೆ ಬರ್ಬೇಕು. ಹೌದಾ? ನೆಕ್ಸ್ಟ್ ಓಡಲು ಪ್ರಾರಂಭಿಸ್ತಾರೆ. ಅವರ ವಿರುದ್ಧ ದಿಕ್ಕಿನಲ್ಲಿ ಓಡುತ್ತಿರುವುದಾದರೆ ಮೊದಲ ಬಾರಿ ಪ್ರಾರಂಭ ಬಿಂದುವಿನಲ್ಲಿ ಮತ್ತೆ ಭೇಟಿಯಾಗಲು. ಏನ್ ಕೇಳ್ಯಾರ? ಮತ್ತೆ ಒಳ್ಳೆ ಭೇಟಿ ಆಗಕಂದ್ರ ಅವರು ಎಲ್ಲರ ಮೀಟ್ ಆಗ್ಬೇಕಂತ ಕೇಳಿಲ್ಲ. ಅವರು ಇದೇ ಪಾಯಿಂಟ್ ಐತಲ್ಲ, ಈ ಪಾಯಿಂಟ್ಗೆ ಬಂದು ಮೀಟ್ ಆಗ್ಬೇಕು. ಆ ಪಾಯಿಂಟ್ಗೆ ಬಂದು ಮೀಟ್ ಆಗ್ಬೇಕಂತಂದ್ರ ಎಷ್ಟು ಟೈಮ್ ಆಗುತ್ತಂತ ಕ್ವಶನ್ ಸೀದಾ ಕರೆಕ್ಟ್ ಆಗಿ ಅರ್ಥ ಆಯ್ತಲ್ಲ. ಇದನ್ನ ನೀವು ಕಿಲೋಮೀಟರ್ ಇದ್ದಿದ್ದು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಂಡು ಮತ್ತೆ ಅದ್ರ ಲಸ ತಕ್ಕೊಂಡು ಅದನ್ನೆಲ್ಲ ಮಾಡಕ್ ಹೋಗ್ಬಿಡ್ರಿ. ಫಸ್ಟ್ 27 ಮತ್ತು 45 ರೇಷಿಯೋ ಕಂಡಿಡ್ರಿ. 9 3 27 9 5 45 3:5 ಆಯ್ತು. ಅದರ ಅರ್ಥ ಏನಂತಂದ್ರ ಎ
5 ರೌಂಡ್ ಓಡಿದ ಮೇಲೆ ಇಲ್ಲಿ ಮೀಟ್ ಆಗ್ತಾನ. ಬಿ ಎಷ್ಟದನತ್ಲಿಗೆ 3 ರೌಂಡ್ ಓಡಿದ ಮೇಲೆ ಇಲ್ಲಿ ಮೀಟ್ ಆಗ್ತಾನ. ಟೋಟಲ್ ಎಷ್ಟು ರೌಂಡ್ ಆದವು? 8 ರೌಂಡ್ ಆದವು. ಈತ 5 ಈತ 3 ಎಷ್ಟಾದವು? 8 ರೌಂಡ್ ಆದವು. ಅಂದ್ರ ಒಂದು ಟ್ರ್ಯಾಕ್ 1500 ಮೀಟರ್ ಐತಲ್ಲ, ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು? 1500. ಹೌದಲ್ಲ? ಇದೇನಿದು? ದೂರ ಆಯ್ತು. ಹೌದಾ? ಇದು ದೂರ ಆಯ್ತು. ದೂರ ಡಿವೈಡೆಡ್ ಬೈ ವೇಗ ಇಸ್ ಈಕ್ವಲ್ ಟು ಕಾಲ ಅಲ್ಲ. ಕಾಲನ ಎದ್ರ ಕೇಳ್ಯಾರವರು? ನಿಮಿಷದೊಳಗೆ ಕೇಳ್ಯಾರ. ಎದ್ರ ಕೇಳ್ಯಾರ? ನಿಮಿಷದೊಳಗೆ. ಯಾಕಂದ್ರ ಇಲ್ಲಿ ನೋಡ್ರಿ ಎಲ್ಲ ಮಿನಿಟ್ಸ್ ಒಳಗದಾವ. ಹೌದಾ? ಮಿನಿಟ್ಸ್ ಒಳಗದಾವು. ಬಟ್ ನಮಗ ವೇಗ ಯಾವ್ ತಗೋಬೇಕು? ಇಲ್ಲೈತಲ್ಲ ವೇಗ. ಯಾವಾಗ ಇವ್ರಿಬ್ರು ಅಪೋಸಿಟ್ ಡೈರೆಕ್ಷನ್ ಒಳಗೆ ಹೊಂಟಾರ ನೋಡ್ರಿ, ಈತ ಈ ಕಡೆ ಹೋಗಿರ್ತಾನ, ಈತ ಈ ಕಡೆ ಹೋಗ್ತಾನ. ಚಂದಾಗಿ ಬಿಡಿಸ್ತಾನ ನೋಡಿ ಚಿತ್ರನ. ಇಲ್ಲಿಂತ್ರ ಈತ ಹೋಗ್ತಾನ ಈ ಕಡೆ ಎ, ಇಲ್ಲಿಂತ್ರ ಈತ ಬಿ ಈ ಕಡೆ ಹೋಗ್ತಾನ. ಅವಾಗ ಅವೆರಡು ವೇಗನ ಏನ್ ಮಾಡ್ರಿ? ಕೂಡಿಸ್ಕೊಂಡ್ಬಿಡ್ರಿ. 27 + 45 ಎಷ್ಟಾಗತ್ತ? 72 km/h ಬೇಕು. ಹೌದಲ್ಲ? ಆತ ನಿಮಿಷದೊಳಗೆ ಕೇಳ್ಯಾರ ಅವ್ರು, ಮಿನಿಟ್ಸ್ ಒಳಗೆ. ಅದಕ್ಕೆ ನೀವೇನ್ ಮಾಡ್ಬೇಕು? 72ಕ್ಕ × 50 ಡಿವೈಡೆಡ್ ಬೈ 3. ಈ 3 ಏನಾಗುತ್ತಾ? ಮೇಲೆ ಹೋಗುತ್ತಾ. ಇಷ್ಟು ಸಿಂಪಲ್ ಇದೆ. ಈಗ 0 0 ಕ್ಯಾನ್ಸಲ್. 5 1 5 3 30. ನೆಕ್ಸ್ಟ್ ನೋಡ್ರಿ 8 1 8 9 3 1 3 3 3 1 110. ಅಂದ್ರೆ ಆನ್ಸರ್ ಎಷ್ಟಾಯ್ತು? 10 ನಿಮಿಷ. ನೆಕ್ಸ್ಟ್ ಕ್ವಶನ್ ನೋಡೋಣ. ಎಷ್ಟಾಯ್ತು ನೋಡ್ರಿ? ಆ ಹೆಮಿಸ್ಫಿಯರ್. ಇಂಥ ಕ್ವಶನ್ ಅಂತೂ, ಇಂಥ ದರಿದ್ರ ಕ್ವಶನ್ಗಳು ನಮಗೆ ಮಾಡಕ್ ಏನಾಗ್ಬಿಡ್ತಂತಂದ್ರ, ಬಹಳ ಕ್ಯಾಲ್ಕುಲೇಷನ್ ಆಗ್ಬಿಡ್ತಂದ್ರ ಅವಾಗ ಮಾಡಕ ಮನ್ಸು ಬರಂಗಿಲ್ಲ. ಇವು ನೋಡ್ರಿ, ಆ ಹೆಮಿಸ್ಫಿಯರ್ ಅಂದ್ರೆ ಅರ್ಧಗೋಳಾಕೃತಿ. ಇವೇನಿವು? ಅರ್ಧಗೋಳಾಕೃತಿ. ಮೊದ್ಲ ಅರ್ಧಗೋಳಾಕೃತಿ ಟ್ರ್ಯಾಂಕ್ ನ ಒಳಗಿನ ವ್ಯಾಸ 1.4 ಮೀಟರ್ ಇದ್ದಾರೆ. ವ್ಯಾಸ ಐತಲ್ಲ, ಸೀದಾ ತ್ರಿಜ್ಯ ಕಂಡು ಹಿಡ್ಕೋರಿ. ಎಷ್ಟಾಯ್ತು ಇದ್ರ ಅರ್ಧ? 0.7 ಮೀಟರ್. ಅದರ ಸಾಮರ್ಥ್ಯವನ್ನು ಕಂಡು ಹಿಡಿರಿ. ಎಷ್ಟೈತಿ ಸಾಮರ್ಥ್ಯ ಅಂತ ಹೇಳ? ಏನ್ ಮಾಡ್ಬೇಕು? ವಾಲ್ಯೂಮ್ ಕಂಡಿಬೇಕು. ಮೊದಲು ವಾಲ್ಯೂಮ್ ಕಂಡಿಬೇಕಂದ್ರೆ ಅದ್ರ ಫಾರ್ಮುಲಾ ಐತಲ್ಲ, ಏನೈತಿ? 2/3 ಇಂಟು ಪೈ ಐತಿ. ಪೈ ಎಷ್ಟೈತಿ? 22/7 ಇಂಟು ವ್ಯಾಸ ಎಷ್ಟೈತಿ? 0.7 ಇಂಟು 0.7 ಇಂಟು 0.7 ಅಂದ್ರ 2/3 ಇಂಟು πr³ ಅದ್ರದ್ದು ಸೂತ್ರ. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇದಕ್ಕೆ ಏನು ಶಾರ್ಟ್ ಟ್ರಿಕ್ ಇಲ್ಲ, ಮಾಡ್ಲೇಬೇಕು. 7 1 7 0.1 ನೋಡ್ರಿ. 7 ಎಲ್ಲ ಪಾಯಿಂಟ್ ಬಿಟ್ಬಿಡ್ರಿ. 7 49 49 98 98 ಇಂಟು 22 ಎಷ್ಟಾತ್ ನೋಡ್ರಿ? 8 16 9 18 196 ಪ್ಲಸ್ 196 6 9 6 15 9 10 11 2156 ಡಿವೈಡೆಡ್ ಬೈ 3 ಐತಿ. ಹೌದಲ್ಲ? 3 3 7 21 3 1 3 3 8 24 ಪಾಯಿಂಟ್ ಬರ್ತೈತಿ. ಇದು ನೋಡ್ರಿ ಎಷ್ಟು? 3 ಪಾಯಿಂಟ್ ಅದಾವಲ್ಲ, 3 ಪಾಯಿಂಟ್ ಬಿಟ್ಟು ಅಂದ್ರೆ 0.718 ಆಯ್ತು. ಹೌದಾ? ಮೀಟರ್ ಕ್ಯೂಬ್. ಅಂದ್ರೆ ಇಲ್ಲಿ ನೋಡ್ರಿ 0.718 ಐತಿಲ್ಲ, 0.72 ಐತಿ. ನಿಯರೆಸ್ಟ್ ವ್ಯಾಲ್ಯೂ ಅದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ಬೇಕಂತಂದ್ರ ನಿಮ್ಮ ಕೈಗೆ ಬರಿ ಹಾಕ್ಬಾರ್ದು, ನಿಮ್ಮ ಕೈಗೆ ಬರಿ ಬೀಳ್ಬಾರ್ದು. ಅಂದ್ರ ಅಷ್ಟನ್ನು ಗುಣಾಕಾರ ಮಾಡ್ಕೊಂತ ಕುಂತ್ಬಿಟ್ರೆ ಅಂದ್ರ ಏನಾಗ್ಬಿಡುತ್ತಾ? ಟೈಮ್ ಇರುತ್ತ. ಒಂದು ಕ್ವಶನ್ ಮಾಡೋ 3 ಕ್ವಶನ್ ಮಾಡೋ ಟೈಮ್ ಒಳಗ ಒಂದೇ ಕ್ವಶನ್ ಮಾಡ್ತೀವಿ. ಅದಕ್ಕೆ ನೀವೇನ್ ಮಾಡ್ಬೇಕು? 7 49 40 ಅಂತ ಹೇಳಿ ಯಾವ್ದು ಈಸಿ ಆಗುತ್ತೆ ಅದನ್ನ ಗುಣಾಕಾರ ಮಾಡ್ಕೊಂಡ್ಬಿಡ್ರಿ. ಯಾವ್ದು ಈಸಿ ಆಗುತ್ತೆ ಮೊದಲನ್ನ ಭಾಗಾಕಾರ ಮಾಡ್ಕೊಂಡ್ಬಿಡ್ರಿ. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡ್ರಿ. ಏನೈತಿ 6ನೇ ಪ್ರಶ್ನೆ? ಆನಂದ್ ಬಳಿ 1612 ಐತಿ. ಆನಂದ್ ಬಳಿ ಎಷ್ಟೈತಿ? 1612 ಐತಿ. ಅದನ್ನು ತನ್ನ ಪುತ್ರನಾದ ಅನಿಲ್ ಮತ್ತು ಅಶೋಕ್ ಅವರಿಗೆ ಹಂಚಿ ವರ್ಷಕ್ಕೆ 8% ಸಂಯುಕ್ತ ಬಡ್ಡಿದಲ್ಲಿ ಹೂಡಿಕೆ ಮಾಡಲು ಹೇಳುತ್ತಾನೆ. ಏನ್ ಮಾಡ್ತಾನ? ವರ್ಷಕ್ಕೆ 8% ಸಂಯುಕ್ತ ಬಡ್ಡಿ ದರ, ಅಂದ್ರೆ ಚಕ್ರ ಬಡ್ಡಿ, ಸಂಯುಕ್ತ ಅಲ್ಲ ಚಕ್ರ ಬಡ್ಡಿ ಒಳಗ. ಹೌದಾ? ಅನಿಲ್ ಮತ್ತು ಅಶೋಕ್ ಕ್ರಮವಾಗಿ 11 ವರ್ಷ 12 ವರ್ಷಗಳ ನಂತರ ಒಂದೇ ಮೊತ್ತವನ್ನು ಪಡೆದರು. ಅಂದ್ರೆ ಈತ 11 ವರ್ಷಕ್ಕೆ ಅಮೌಂಟ್ ಪಡ್ಕೊಂಡ್ಬಿಟ್ಟ, ಬಟ್ ಈತ 12 ವರ್ಷಕ್ಕೆ ಪಡ್ಕೊಂಡ. ಅಂದ್ರ ಅವ್ರಿಬ್ರಿಗೆ ಈಕ್ವಲ್ ಅಮೌಂಟ್ ಕೊಟ್ಟಿಲ್ಲ ಆತ. ಆ ತಪ್ಪ ಏನ್ ಮಾಡ್ಯಾನ ಆನಂದ್ ಅನ್ನವ ಮಕ್ಕಳಿಗೆ? ಈತಗೆ ಜಾಸ್ತಿ ಕೊಟ್ಟನ, ಈತಗೆ ಕಡಿಮೆ ಕೊಟ್ಟನ. ಯಾಕಂದ್ರೆ ಈತಗೆ ಜಾಸ್ತಿ ಕೊಟ್ಟಿದ್ದಕ್ಕೆ 11 ವರ್ಷಕ್ಕೆ 1 ವರ್ಷ ಜಲ್ದಿನ ಇದಾಗ್ಬಿಡೈತಿ. ಏನಾಗ್ಬಿಡೈತಿ? ಅವಾಗ ಅಮೌಂಟ್ ಸಿಕ್ಬಿಟ್ಟೈತಿ. ಈಗ 11 ವರ್ಷ ಆದ್ಮೇಲೆ ಈಗ 12 ವರ್ಷಕ್ಕೆ ಈಕ್ವಲ್ ಆಗ್ಬಿಡೈತಿ. ಹೌದಾ? ಅದಕ್ಕೆ ನೀವ್ ಏನ್ ಮಾಡ್ತೀರಿ? ಸೀದಾ ಏನ್ ಮಾಡ್ರಿ? ಅದ್ರ 1 ಪ್ಲಸ್ r ಡಿವೈಡೆಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ ಇದು ಮಾಡ್ತಿದ್ರಲ್ಲ, r ಎಷ್ಟೈತಿ ನೋಡ್ರಿ? r ಅನ್ನೋದು ಎಷ್ಟೈತಿ? 8% ಐತಿ. ಹೌದಾ? 4 8 4 50 ಎಷ್ಟಾಯ್ತು ಇವಾಗ? 27 4 25 ಆಗುತ್ತೆ. 25 ಅಂದ್ರೆ 27 ಡಿವೈಡೆಡ್ ಬೈ 25 ಆಯ್ತು. ಹೌದಾ? ಈಗ ನೋಡ್ರಿ, ನೀವೇನ್ ಅಬ್ಸರ್ವ್ ಮಾಡೋಕ್ ನೋಡ್ರಿ, ಯಾವ್ದು ಜಾಸ್ತಿ ಐತಲ್ಲ ಅದು ಯಾರ್ದಿದು? ಅನಿಲಂದು. ಯಾವ್ದು ಕಡಿಮೆ ಐತಿ ನೋಡ್ರಿ? ಅದು ಅಶೋಕಂದು. ಇದೇನಿದು? ಇದು ಅನಿಲ, ಈತ ಅಶೋಕ. ಒಟ್ಟು ಸೇರಿದ್ರೆ ಏನಾಗತ್ತ? ಹೌದಲ್ಲ? ಟೋಟಲ್ 7 5 12 2 2 4 1 5 52 ಆಯ್ತು. 52 ಏನಿದು? ಒಟ್ಟು ಅಮೌಂಟ್ ಇದು
52 ಇದಕ್ಕೆ ಹೋಲಿಕೆ ಮಾಡ್ರಿ. ನಮ್ಗೆ ಯಾವ್ದು ಬೇಕು? ಅನಿಲ್ಗೆ ಎಷ್ಟು ಬೇಕಂತ? ಅನಿಲ್ ಅಂತಂದ್ರೆ 27. ಅಂದ್ರ ನೀವೇನ್ ಮಾಡ್ಬೇಕು? 52ಕ್ಕೆ 1612 ಆದ್ರ 27ಕ್ಕ ಎಷ್ಟು? 27 ಇಂಟು 1612 ಡಿವೈಡ್ ಬೈ 52. 4 13 4 4 0 4 3 13 ಒಂದ್ಲೆ 13 3 39 13 ಒಂದ್ಲೆ ಇವೆರಡನ್ನು ಗುಣಾಕಾರ ಮಾಡ್ರಿ. 27 ಇಂಟು 31 ಮೊದಲು 27 ಪ್ಲಸ್ 27 3 81 7 2 1 3 837 ಐತನ್ ನೋಡ್ರಿ ಆಪ್ಷನ್ ಒಳಗ. ಈಗ ನಮಗೆ ತಲೆ ಕೇಳೋದು ಎದ್ರಾಗಂತಂದ್ರ ಈ ತರ ಗುಣಾಕಾರ ಮಾಡೋದ್ರಾಗ. ಗುಣಾಕಾರ ಮಾಡ್ಲಾರ್ದಂತ ಸಿಂಪಲ್ ಟ್ರಿಕ್ಸ್ ಇರ್ಬೇಕು. ಆ ತರ ಲೆಕ್ಕಗಳಿತ್ತಂದ್ರ ಕ್ವಶನ್ ಪೇಪರ್ ಬಿಡ್ಸಾಕ ಬಹಳ ಏನ್ ಬರುತ್ತೆ, ಮಜಾ ಬರುತ್ತೆ. ನೆಕ್ಸ್ಟ್ ಬಿಪಿನ್ ನೋಡ್ರಿ. ಬಿಪಿನ್ ಒಂದು ರಿಯಾಯಿತಿ ಯೋಜನೆ ನೀಡುತ್ತಾನೆ. 7 ನೋಟ್ಬುಕ್ಗಳನ್ನು ಖರೀದಿಸಿದರೆ 3 ಉಚಿತವಾಗಿ ಕೊಡಲಾಗುತ್ತದೆ. 185 ಮಾರುಕಟ್ಟೆ ಬೆಲೆ ಹೊಂದಿರೋ ಒಂದು ನೋಟ್ಬುಕ್ಗೆ ಸಮಾನ ಶೇಕಡಾವಾರು ರಿಯಾಯಿತಿಯನ್ನು ಅನ್ವಯಿಸಿದರೆ ಅದರ ಮಾರುಕಟ್ಟೆ ಬೆಲೆ ಎಷ್ಟು ಅಂತ ನೋಡ್ರಿ. ಅವ ಏನ್ ಮಾಡ್ತಾನ? ಒಂದು ರಿಯಾಯಿತಿ ಯೋಜನೆ ಮಾಡ್ತಾನೆ. ಏನ್ ಮಾಡ್ತಾನ? 7 ನೋಟ್ಬುಕ್ ತಗೊಂಡ್ರ 3 ಉಚಿತ ಅಂತ. ಅದರ ಅರ್ಥ 10 ಬುಕ್ಕ ಮಾರಾಟ ಮಾಡ್ತಾನ. 10 ಬುಕ್ಕ ಮಾರಾಟ ಮಾಡಿ 3 ಡಿಸ್ಕೌಂಟ್ ಕೊಡ್ತಾನ. ಇದು ಯಾವ್ದಿದು? ಡಿಸ್ಕೌಂಟ್ ಲೆಕ್ಕ ಇದು. ಏನಿದು? ಡಿಸ್ಕೌಂಟ್ ಕೊಡ್ತಾನ. ಹಂಗಂದ್ರ 10 ಬುಕ್ಕದೊಳಗ ಬರೀ 7 ಬುಕ್ಕದ್ದು ಪ್ರೈಸ್ ಸಿಗುತ್ತಾವ. ಹೌದಾ? ಹಂಗಂದ್ರ 185 ರೂಪಾಯಿ ಮಾರುಕಟ್ಟೆ ಬೆಲೆ ಇತ್ತು. ಅದು ಎಷ್ಟಾಯ್ತು? ಈಗ ನೋಡ್ರಿ, 3 ಡಿಸ್ಕೌಂಟ್ ಐತಂದ್ರ 10ಕ್ಕೆ ಬರೀ 7 ಏನ್ ಸಿಗುತ್ತಾ? 10ಕ್ಕೆ ಬರೀ 7 ಬುಕ್ಕಿನ ವ್ಯಾಲ್ಯೂ ಸಿಗ್ತೈತೆ. ಹಂಗಂದ್ರ 185 ಮೇಲೆ ಪ್ರಿಂಟ್ ಹಾಕಿರ್ತೀವಿ ನಾವು. ಅದು ಎಷ್ಟು ಕಡಿಮೆ ಆಗ್ಬಾರ್ದು? ಅಷ್ಟಕ್ಕೆ ಎಷ್ಟು? 185 ಇಂಟು 7 ಡಿವೈಡೆಡ್ ಬೈ 10. ಇದು 7 5 35 7 7 8 56 3 59 7 7 7 5 12 ಡಿವೈಡೆಡ್ ಬೈ 10 ಎಷ್ಟಾಯ್ತು? 1 ಪಾಯಿಂಟ್ ಕೊಟ್ರಿ 129.5. ನೆಕ್ಸ್ಟ್ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಏನಾಯ್ತು ನೋಡ್ರಿ ಮುಂದಿನ ಲೆಕ್ಕ. ತುಷಾರ್, ಸಲೀಲ್ ಮತ್ತು ಮುಕುಂದ್ ಇವರ ಸರ್ಕಾರಿ ಅಂತ ನೋಡ್ರಿ. ಸರಾಸರಿ ತೂಕ 46 kg. ತುಷಾರ್ ಮತ್ತು ಸಲೀಲ್ ಅವರ ತೂಕ 40 kg ಐತಿ. ಸಲೀಲ್ ಮತ್ತು ಮುಕುಂದ್ರವರ ಸರಾಸರಿ ಎಷ್ಟೈತಿ? 46 ಐತಿ. ಸರ್ಕಾರಿ ನೌಕರಿ ಬಗ್ಗೆ ಪ್ರಿಪರೇಷನ್ ಮಾಡಿ ಬರೀ ಸರ್ಕಾರಿ ಅಂತಾನೆ ಬಾಯಾಗ ಬರಲ್ಲ. ಇರ್ಲಿ ನೋಡ್ರಿ, 3 ಜನ ಅದ. 3 ಜನರ ಸರಾಸರಿ ತೂಕ ಎಷ್ಟೈತಿ? 46 ಐತಿ. ಅಂದ್ರ 46 ಇಂಟು 3 ಐತಿ. ಪ್ಲಸ್ ಇದ್ರೊಳಗ ತುಷಾರ್ ಮತ್ತು ಸಲೀಲ್ ಅವರ ಸರಾಸರಿ ತೂಕ ಎಷ್ಟೈತಿ? 40 ಐತಿ. 40 ಅಂದ್ರ ಸಲೀಲ್ ಮತ್ತು ಮುಕುಂದರ ತೂಕ 46 ಐತಿ. ನೀವು ನೋಡ್ರಿ, ಒಂದ್ ಅಬ್ಸರ್ವ್ ಮಾಡ್ರಿ, ಅವ್ರ ಏನ್ ಕೇಳ್ಯಾರ? ಸಲೀಲನ್ ಕೇಳ್ಯಾರ. ಬಟ್ ಸಲೀಲನ್ನ ಎಷ್ಟು ಸಲ ಕೊಟ್ಟಾರ? ಅವರು 2 ಸಲ ಕೊಟ್ಟಾರ. ಕ್ವಶನ್ ಒಳಗೆ ಎಷ್ಟು ಕೊಟ್ಟಾರ? 2 ಸಲ ಕೊಟ್ಟಾರ. ಅವು 2 ಸಲ ಮೊತ್ತ ಕಂಡ್ರಿ. ಹೆಂಗ್ ಕಂಡಿಡ್ತೀರಿ? 40 ಇಂಟು 2 ಪ್ಲಸ್ ಏನ್ ಮಾಡ್ರಿ 46 ಇಂಟು 2 ಮೈನಸ್ 46. ಇಲ್ಲಿ 3 ಜನ ಅದಾರಲ್ಲ, 46 ಇಂಟು 3. ನಾವು ಗುಣಾಕಾರ ಮಾಡೋದ ಬೇಡ. ಗುಣಾಕಾರ ಮಾಡೋದಂದ್ರೆ ನಮ್ಗೆ ಬ್ಯಾಸರ. ನಾವೇನ್ ಮಾಡ್ತೀವಿ ಗೊತ್ತಾನ? ಇಲ್ಲಿ ನೋಡ್ರಿ, 46 2 46 ಅದಾವು, ಇಲ್ಲಿ 3 46 ಅದಾವು. 3 46 ಒಳಗೆ 2 46 ಕಳೀರಿ ಎಷ್ಟಾಗಿತ್ತು? ಒಂದೇ 46 ಉಳಿದಿತ್ತು. ಅಂದ್ರ 42 80 ಮೈನಸ್ 3 46 ಒಳಗೆ 2 46 ಕಳೆದ್ರ 1 46. ಅದಕ್ಕೆ ಮೈನಸ್ ಐತಲ್ಲ, ಮೈನಸ್ 46 ಹಚ್ಚಿರಿ. 80 46 ಕಳೆದ್ರ 34. ಸರಿಯಾದ ಉತ್ತರ 1. ನೆಕ್ಸ್ಟ್ 9ನೇ ಪ್ರಶ್ನೆ ಹೋಗಂತ. ಏನೈತೆ 9ನೇ ಪ್ರಶ್ನೆ? ಇದು ನೋಡ್ರಿ, ಫೈಂಡ್ ದಿ 4th ಪ್ರಪೋರ್ಷನ್. 20 ಮತ್ತು 24 30 ಮತ್ತು 30ಗಳಿಗೆ 4ನೇ ಅನುಪಾತ ಕಂಡಿರಂತ 4th ಪ್ರಪೋರ್ಷನ್ ಹೆಂಗ್ ಕಂಡಿಬೇಕು? ನೀವೇನು ಫಾರ್ಮುಲಾಸ್ ಕೊಟ್ಟು 4th ಪ್ರಪೋರ್ಷನ್ ಅಂದ್ರ A:B C:D. ನಮಗೆ ಡಿ ವ್ಯಾಲ್ಯೂ ಬೇಕಾಗಿತ್ತು. ಹೌದಲ್ಲ? ನೋಡ್ರಿ, ಇದ್ರದ್ದು ರೇಷಿಯೋ ಕಂಡಿಡ್ರಿ. ಎಷ್ಟಾಗುತ್ತಾ? 6 ನೋಡ್ರಿ, 4 5 20 4 6 24 5:6 ಬರ್ತಾ. ಅದೇ ತರ ಎಷ್ಟು 5 30? ಎಷ್ಟು 5 30? 6 ಇಂಟು 5 30 ಅಂದ್ರೆ 6 5 30. 6 6 ಎಷ್ಟು? ಇಲ್ಲ ಐತಲ್ಲ 6 ಐತಲ್ಲ, 6 6 36. ಹೌದಲ್ಲ? 6 ಇಂಟು 6 36 ಅಂದ್ರೆ 36 ಸರಿಯಾದ ಉತ್ತರ. ಬೇಕಾರೆ ನಿಮ್ಗ ಲಾಂಗ್ ಮೆಥಡ್ ಬೇಕಂದ್ರೆ ಏನ್ ಮಾಡ್ರಿ? 20 ಡಿವೈಡೆಡ್ ಬೈ 24 30 ಡಿವೈಡೆಡ್ ಬೈ ಎಕ್ಸ್. ಎಕ್ಸ್ ನ ಒಂದ್ ಕಡೆ ಹಾಕೋರಿ. 30 ಇಂಟು 24 ಡಿವೈಡ್ ಬೈ 20 ಮಾಡ್ರಿ. ಸೀದಾ ಎಷ್ಟು ಬರ್ತಾ? 36 ಬರಬೇಕು. ಇದನ್ನು ನೀವು ಇಲ್ಲೇ ಕ್ವಶನ್ ಒಳಗ ಕ್ಯಾಲ್ಕುಲೇಟ್ ಮಾಡ್ಬಿಡೋದು, ಈ ತರ ಟ್ರಿಕ್ಸ್ ನ ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ ನೋಡ್ರಿ, 10ನೇ ಕ್ವಶನ್ ನೋಡ್ರಿ. ಏನೈತೆ 10ನೇ ಕ್ವಶನ್? ಈ ಲೆಕ್ಕನ ಸೀದಾ ರೀತಿ ಸಮೇತ ನಮ್ಗೆ ಹೆಂಗ 10ನೇ ಕ್ಲಾಸ್ ಒಳಗ
5 ಮಾರ್ಕ್ಸ್ ಕ್ವಶನ್ ಕೊಡ್ತಿದ್ರು, ಹಿಂಗತೆ ಈಕ್ವಲ್ ಟು ಹಾಕೊಂಡು ಮಾಡ್ಕೊಂತ ಹೋಗಿದ್ವಲ್ಲ, ಹಿಂಗತೆ ಮಾಡ್ಕೊಂಡ್ ಕುಂತಿರ ಅಂದ್ರೆ ಏನಾಗುತ್ತಾ 2-3 ಕ್ವಶನ್ ಟೈಮ್ ವೇಸ್ಟ್ ಆಗುತ್ತೆ. ನೀವೇನ್ ಮಾಡ್ರಿ, ಇಲ್ಲಿ ಐತಲ್ಲ ಇನ್ ಸಾಲ್ವ್ ಮಾಡ್ಕೊಂಡ್ಬಿಡ್ರಿ. 3 2 6 3 9 20, ಇಲ್ಲಿ 29 ಬಂದೈತೆ. ಇಲ್ಲಿ ನೋಡಿ 9 6 ಕಳೆದ್ರೆ 3 ಆಗುತ್ತೆ. 3 3 ಕ್ಯಾನ್ಸಲ್, ಎಷ್ಟಾಯ್ತು ಇಲ್ಲಿ 18 ಆಯ್ತು. 2 1 2 7 4 2 6 ನೋಡಿ, ಇಲ್ಲಿ ಎಷ್ಟಾಯ್ತು ನೋಡ್ರಿ 26 ಆಯ್ತು. ಇಲ್ಲಿ 3 3 ಕ್ಯಾನ್ಸಲ್, 26 ಪ್ಲಸ್ 18 ಎಷ್ಟಾಯ್ತು ಇಲ್ಲಿ 29 ಇಂಟು 26 ಪ್ಲಸ್ 18 8 6 14 2 2 4. ಇದನ್ನ ಗುಣಾಕಾರ ಮಾಡ್ಕೊಂಡ್ಬಿಟ್ರಿ. ಗುಣಾಕಾರನು ಮಾಡೋದು ಬೇಡ, ಲಾಸ್ಟ್ ಡಿಜಿಟ್ ನೋಡ್ರಿ 9 4 36 ಅಂದ್ರೆ ಲಾಸ್ಟ್ ಡಿಜಿಟ್ 6 ಇರುತ್ತೆ. 6 ಐತ್ ನೋಡ್ರಿ, 3ನೇದು ಸರಿಯಾದ ಉತ್ತರ. ನಾನು ಏನ್ ಲೆಕ್ಕನೂ ಮಾಡಿಲ್ಲ, ಸೀದಾ ಕೈಯಾಗ ಆನ್ಸರ್ ಐತಿ. ಈ ತರ ಟ್ರಿಕ್ಸ್ ನ ನೀವೇನ್ ಮಾಡ್ಬೇಕು, ಯೂಸ್ ಮಾಡ್ಬೇಕು. ಇದು ಮಾಡೋದ್ರಿಂದ ಏನಾಗುತ್ತಾ ಸ್ಕೋರ್ ಜಾಸ್ತಿ ಆಗುತ್ತಾ. ಮತ್ತ ಬೇರೆ ಸಬ್ಜೆಕ್ಟ್ಗಳಿಗೆ ರೀಸನಿಂಗ್ಗೆ ಸ್ವಲ್ಪ ಕ್ವಶನ್ ಓದಕ್ಕೆ ಟೈಮ್ ಬೇಕಾಗಿರುತ್ತಾ, ಜಿಕೆಗೆ ಸ್ವಲ್ಪ ಥಿಂಕ್ ಮಾಡೋ ಟೈಮ್ ಬೇಕಾಗಿರುತ್ತೆ, ಇಂಗ್ಲಿಷ್ ಇಂದಿಂದ ದೊಡ್ಡ ಕಾಂಪಿಟೇಷನ್ ಕೊಟ್ಬಿಟ್ಟಿರ್ತಾನ, ಅದ್ರೊಳಗಡೆ ನಿಮ್ಗೆ ಏನ್ ಮಾಡ್ತಾ ಟೈಮ್ ಸೇವ್ ಆಗುತ್ತಾ. ಮ್ಯಾಥ್ಸ್ ಒಳಗಡೆನೂ ಕೂಡ ನೀವು ಟೈಮ್ ಸೇವ್ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, 400 ಆರೆಂಜಸ್, 400 ಕಿತ್ತಳೆ ಹಣ್ಣುಗಳನ್ನು ಪ್ರತಿ 100ಕ್ಕೆ 1250 ನೋಡ್ರಿ. ಹೆಂಗ್ ಕೊಟ್ಟ ಕ್ವಶನ್, 100ಕ್ಕೆ 1250 ಅಂತ. ಅದ್ರ 400 ಕ್ವಶನ್ ಅಲ್ಲ, ಸಾರಿ 400 ಕಿತ್ತಳೆ ಹಣ್ಣುಗಳದಾವ್. ಅದ್ರ 100ಕ್ಕೆ 1250, ಅದ್ರ 400ಕ್ಕೆ ಎಷ್ಟಾಯ್ತು, ಇದಕ್ಕೆ ಇಂಟು 4 ಮಾಡ್ರಿ ಎಷ್ಟಾಗುತ್ತ 5000 ಆಯ್ತು. 5000 ಕೊಟ್ಟು ಖರೀದಿ ಮಾಡ್ಯಾನ ನಾವು. 1000 ಲಾಭ ಅಂತ, 1000 ಲಾಭಕ್ಕೆ ಮಾರಾಟ ಮಾಡ್ಯಾನಂದ್ರ ಎಷ್ಟಕ್ಕೆ ಮಾರಾಟ ಮಾಡಿರ್ತಾನ, 6000ಕ್ಕೆ ಲಾಭ ಏನ್ ಮಾಡಿರ್ತಾನ, 6000ಕ್ಕೆ ಮಾರಾಟ ಮಾಡಿರ್ತಾನ. ಆ ಕ್ವಶನ್ ಏನ್ ಕೇಳೋಣ, 1 ಡಜನ್ ಕಿತ್ತಳೆ ಮಾರಾಟ ಬೆಲೆ ಎಷ್ಟು ಅಂತ. ಈಗ 6000ಕ್ಕೆ ಏನ್ ಮಾಡ್ಬೇಕು ನೀವು, 1 ಡಜನ್ ಬೇಕಲ್ಲ, ಇಂಟು 12 ಡಿವೈಡೆಡ್ ಬೈ 400. ಅದಕ್ಕೆ 400ಕ್ಕೆ ಇಷ್ಟ ಆದ್ರ 12ಕ್ಕೆ ಎಷ್ಟು. ಈಗ 1 ಡಜನ್ ಕೇಳೋಣ, 0 0 ಕ್ಯಾನ್ಸಲ್, 4 1 4 3 12 6 3 18 180 ಆಯ್ತು. 180 ಐತಿ ನೋಡ್ರಿ, ಒಂದನೇದ್ದು ಸರಿಯಾದ ಉತ್ತರ. ಓಕೆ, ಮುಂದೆ ನೋಡಮ್ಮ ಏನೈತಿ ಮುಂದ. ಒಬ್ಬ ಅಂಗಡಿ ಮಾಲೀಕನು ಒಂದು ವಸ್ತುವನ್ನು 500ಕ್ಕೆ ಖರೀದಿಸುತ್ತಾನೆ. 22% ಲಾಭ ಪಡೆಯಲು ಆ ವಸ್ತುವನ್ನು ಎಷ್ಟು ಬೆಲೆಯಲ್ಲಿ ಮಾರಬೇಕು ಅಂತ ಕೇಳ ನೋಡ್ರಿ. ನೀವು ಇಲ್ಲಿಗ 22% ಲಾಭ ಅಂತ, 22 ಅಂದ್ರೆ 22/100, 2 11 2 50. ಅದರ ಅರ್ಥ 11/50, 50 ರೂಪಾಯಿಗ 11 ರೂಪಾಯಿ ಲಾಭ. ಅಂದ್ರ ಲಾಭ ಪ್ಲಸ್ ಇದು ಮಾಡ್ರಿ, ಮಾರಾಟ ಬೆಲೆ ಕಂಡ್ರೆ ಎಷ್ಟಾಗುತ್ತೆ, 50 ಪ್ಲಸ್ 11 61 ಮಾರಿದ ಬೆಲೆ ಆಯ್ತು. ನೀವೇನ್ ಮಾಡ್ಬೇಕು, 61 ಕಂಡಿಬೇಕು. ಸಾರಿ, 50ಕ್ಕ 500 ಆದ್ರ 61ಕ್ಕ ಎಷ್ಟು, ಇದೇನಿದು ಮಾರಿದ ಬೆಲೆ, ಇದು ಕೊಂಡ ಬೆಲೆ ಈಕ್ವಲ್ ಆಗುತ್ತೆ ಮಾರಿದ ಬೆಲೆ ಕಂಡಿಡ್ರಿ. ಹಂಗ 61 ಇಂಟು 500 ಡಿವೈಡೆಡ್ ಬೈ 50, 51 50 10 610. ಬಹಳ ಸಿಂಪಲ್. ಇಷ್ಟಿಷ್ಟರೊಳಗ ಈಗ ಒಂದು 5 ಲೆಕ್ಕ, ಇದೊಂದೇ ಲೆಕ್ಕ ನೀವು ರೀತಿ ಸಮೇತ ಏನಾರು ಮಾಡ್ಕೊಂಡ್ ಇಂಥ ಲೆಕ್ಕದಾಗ ನಾವು 5 ಲೆಕ್ಕ ಮಾಡಿಸ್ತೀವಿ. ಅರ್ಥ ಆಯ್ತಾ. ನಮ್ಮ ಹತ್ರ ಏನಾದ್ರು ಅಡ್ಮಿಷನ್ಸ್ ಬೇಕಾದಂತಂದ್ರ ನೇತಾಜಿ ಮಿಲಿಟರಿ ಅಕಾಡೆಮಿ ಸಿನ್ನೂರು ಆಲ್ರೆಡಿ ಅಡ್ಮಿಷನ್ಸ್ ಓಪನ್ ಆಗ್ಯಾವು. ನೀವೇನ್ ಮಾಡ್ರಿ, ಈ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ, ನಮ್ಗ ಬಂದು ಅಡ್ಮಿಷನ್ಸ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡ್ರಿ, ಒಂದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಪುರುಷ ಮತ್ತು ಮಹಿಳಾ ನೌಕರರ ಸಂಘದ ಅನುಪಾತ 4:3 ಐತಿ, 4:3 ಆಗಿದೆ. ಆ ಕಂಪನಿಯಲ್ಲಿ 460 ಪುರುಷ ನೌಕರ ಇದ್ದರೆ ಮಹಿಳಾ ನೌಕರ ಸಂಖ್ಯೆ ಅಂತ ನೋಡ್ರಿ. ಈಗೇನೈತಿ, 4ಕ್ಕೆ 460 ಆದ್ರೆ 3ಕ್ಕೆ ಎಷ್ಟು, ಏನ್ ಮಾಡ್ಬೇಕು, 3 ಇಂಟು 460 ಡಿವೈಡೆಡ್ ಬೈ 4. ಈಗ 4 ಅನ್ನೋದು ಪುರುಷರು, 3 ಅನ್ನೋದು ಮಹಿಳೆಯರು, 460 ಕೊಟ್ಟರು ಅವ್ರು. ಹೌದಾ, ಕ್ವಶನ್ ನೀವು ಅರ್ಥ ಮಾಡ್ಕೋರಿ. ಈಗ ಆನ್ಸರ್ ಸೊಲ್ಯೂಷನ್ ಏನಿರುತ್ತೆ, 4 1 4 1 4 5 115 3 45 3 345 ಆನ್ಸರ್, 345 ಆನ್ಸರ್. ಸರಿನಾ, ಈಸಿನಾ, ಕ್ಲಿಯರ್, ಎಲ್ಲರಿಗೂ ಅರ್ಥ ಆಯ್ತಾ. ನೆಕ್ಸ್ಟ್, ಪಿಂಕಿ, ಚಿಂಕಿ ಮತ್ತು ರೀಮಾ ಒಟ್ಟಿಗೆ ಒಂದು ಕೆಲಸವನ್ನು ಪ್ರಾರಂಭಿಸ್ತಾರೆ. ಪಿಂಕಿ ಮತ್ತು ಚಿಂಕಿ ಮತ್ತು ರೀಮಾ ಏನ್ ಮಾಡ್ತಾರ, ಒಂದು ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರ ಅಂತ ತಿಳ್ಕೊರಿ. ನೆಕ್ಸ್ಟ್, 4 ದಿನಗಳ ನಂತರ 46% ಕೆಲಸ ಪೂರ್ಣಗೊಂಡಾಗ ರೀಮಾ ಕೆಲಸವನ್ನ ಬಿಟ್ಟೋಗ್ತಾಳಂತ. ಯಾರು ಬಿಟ್ಟೋಗ್ತಾರ, ರೀಮಾ. ಇಲ್ಲದಳ ರೀಮಾ ಅನ್ನಕ್ಕೆ ಕೆಲಸವನ್ನು ಬಿಟ್ಟೋಗ್ತಾಳ. ನಂತರ ಉಳಿದ ಕೆಲಸವನ್ನು 9 ದಿನಗಳಲ್ಲಿ ಪೂರ್ಣ ಆಗುತ್ತೆ. ಫಸ್ಟ್ ನೋಡ್ರಿ, 4 ದಿನ ಎಷ್ಟು ಪರ್ಸೆಂಟ್ ಕೆಲಸ ಆಗೈತಿ, 46%. ಅಂದ್ರೆ 46 ಡಿವೈಡೆಡ್ ಬೈ 100. ಇದನ್ನ ನೀವು 23 ಡಿವೈಡೆಡ್ ಬೈ 50 ಅಂತ ಮಾಡ್ಕೊಳ್ಳಿ. ಹಂಗ 2 23 2 50. ಯಾಕೆ ಹಿಂಗ್ ಮಾಡ್ಕೊಂಡ್ವಿ ಅಂದ್ರ, ಇಲ್ಲಿ ಐತಲ್ಲ ಈ 50 ಅನ್ನೋದು ಒಟ್ಟು ಕೆಲಸ ಆಗುತ್ತೆ ನಮ್ಗೆ. ರೇಷಿಯೋ, ಯಾರು ರೇಷಿಯೋ ಮಾಸ್ಟರ್ ಮಾಡ್ತೀರಿ ಅವ್ರು ಶಾರ್ಟ್ ಟ್ರಿಕ್ಸ್ ನ ಮಾಸ್ಟರ್ ಮಾಡ್ತೀರಿ. ಇಲ್ಲಿ ನೋಡ್ರಿ, 50 ಅನ್ನೋದು ಏನಾಗುತ್ತೆ, ಒಟ್ಟು ಕೆಲಸ ಆಗುತ್ತೆ. ಅದರೊಳಗಡೆ 23 ಕೆಲಸನ ಇವ್ರು 3 ಸೇರಿ ಮಾಡ್ಯಾರ. ಎಷ್ಟು ದಿನದಾಗ, 4 ದಿನದಾಗ. ಒಂದು ದಿನಕ್ಕೆ ಎಷ್ಟು ಮಾಡ್ತಾರ, 23
ಡಿವೈಡೆಡ್ ಬೈ 4 ಅನ್ನಂಗಾಯ್ತು. ಮುಂದೆ ನೋಡಿ ಕ್ವಶನ್ ದಿನ ನಂತರ ಉಳಿದ ಕೆಲಸ 9 ದಿನ ಮತ್ತೆ ಮುಂದೆ ಕ್ವಶನ್ ಏನ್ ಹೇಳ್ಯಾರ, ರೀಮಾ ಒಬ್ಬಳೇ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಅಂತ. ಅಂದ್ರೆ ಇಲ್ಲದಳಕಿ ರೀಮಾ ಬಿಟ್ಟೋದಕಿ ಆಕಿನೇ ಆ ಕೆಲಸ ಎಷ್ಟು ದಿನದಾಗ ಪೂರ್ಣ ಒಬ್ಬೇಕೆ ಕೆಲಸ ಮಾಡ್ತಾಳ ಅಂತ ಕೇಳ್ಯಾರ. ಇವಾಗ ನೋಡ್ರಿ ಮೂವರದು ಎಫಿಷಿಯನ್ಸಿ ಕಂಡಿಡಿಯಂತ ಹೆಂಗ, ಡಿವೈಡೆಡ್ ಬೈ 4 ಮಾಡ್ತೀರಾ, 4 5 20, 4 7 28, 4 5 20, 5.75. ಇದೇನಾಯ್ತು ಇದು ಒಂದು ದಿನಕ್ಕಾಗುವಂತ ಪರ್ಸೆಂಟೇಜ್ ಕೆಲಸ. ಈಗ 23 ಇತ್ತಲ್ಲ 5.75 ಆಯ್ತು, ಇದು ಕೆಲಸ ಆಗುತ್ತೆ. ನೆಕ್ಸ್ಟ್ ಮುಂದ ಮತ್ತೇನ್ ಹೇಳ್ಯಾರ, ರೀಮಾ ಬಿಟ್ಟು ಹೋದ್ಮೇಲೆ ಪಿಂಕಿ ಮತ್ತ ಚಿಂಕಿ 9 ದಿನ ಕೆಲಸ ಮಾಡ್ತಾರೆ. ಉಳಿದಿದ್ದ ಕೆಲಸ ಎಷ್ಟಿರುತ್ತಾ 50ರೊಳಗ, ಇಲ್ಲಿ ನೋಡ್ರಿ 50ರೊಳಗೆ 23 ಕೆಲಸ ಮುಗ್ದೋಗೈತಿ. ಉಳಿದಿದ್ದ ಎಷ್ಟು ಕೆಲಸ 27 ಕೆಲಸ. ಆ 27 ಕೆಲಸನ ಡಿವೈಡೆಡ್ ಬೈ 9 ಅಂದ್ರೆ 9 ದಿನ ಮಾಡ್ತಾರೆ. ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ 9 3 27. ಇದ್ರೊಳಗೆ ಇದನ್ನ ಕಳೀರಿ, ಉಳಿದಿದ್ದ ಕೆಲಸ ಸಿಗತೈತೆ. ಅಂದ್ರೆ ಇಲ್ಲಿ ನೋಡ್ರಿ ಪಿಂಕಿ ಮತ್ತೆ ಚಿಂಕಿ ಮತ್ತೆ ರೀಮಾ 3 ಜನ ಅದಾರಲ್ಲ, ಇದ್ರೊಳಗೆ ಪಿಂಕಿ ಚಿಂಕಿ ತೆಗೆದ್ಬಿಟ್ರೆ ಉಳಿದಿದ್ದು ಎಷ್ಟು ರೀಮಾದಷ್ಟೇ ಉಳಿದಿತ್ತಲ್ಲ. ಹಂಗಂದ್ರ ಇದ್ರೊಳಗೆ ಇದನ್ನ ಕಳೀರಿ ಎಷ್ಟಾಗತ್ತ 2.75 ಆಯ್ತು. ಇದು 2.75 ಅನ್ನೋದು ರಿಂಕಿದೈತಲ್ಲ ಎಫಿಷಿಯನ್ಸಿ. ನೀವು ಮುಂದೆ ಏನ್ ಮಾಡ್ಬೇಕಂತ ಗೊತ್ತಾನ, ಈಗ ಒಟ್ಟು ಕೆಲಸ ಎಷ್ಟಿರುತ್ತೆ ನೋಡ್ರಿ 2.75. ಒಟ್ಟು ಕೆಲಸ ಎಷ್ಟೈತೆ 55. 50 ಡಿವೈಡೆಡ್ ಬೈ 2.75. ಪಾಯಿಂಟ್ಸ್ ಅಂದ್ರೆ 2 0 ಮುಂದೆ ಬರ್ತಾವ. 25 ಭಾಗವತ್ತೆ, ಅದಕ್ಕೆ ಲಾಸ್ಟ್ 75 ಐತಿ. 25 25 22 50 200 ಆಯ್ತಲ್ಲ. 11 18 2 ಡಿವೈಡೆಡ್ ಬೈ 11. ಇಷ್ಟು ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟ್ 14ನೇದಾದ್ಮೇಲೆ 15ನೇ ಪ್ರಶ್ನೆ ನೋಡ್ರಿ ಏನೈತಿ. 410 ಮೀಟರ್ ಮತ್ತು 440 ಮೀಟರ್ ಉದ್ದಗಳಿರುವ 2 ರೈಲುಗಳು ಕ್ರಮವಾಗಿ, ಅಂದ್ರ ಒಂದು ಟ್ರೈನ್ 410 ಮೀಟರ್ ಐತಿ, ಇನ್ನೊಂದು 440 ಮೀಟರ್ ಐತಿ. ಇವೆರಡು ಟ್ರೈನ್ ಒಂದು 60 ಕಿಲೋಮೀಟರ್, ಒಂದು 70 ಕಿಲೋಮೀಟರ್ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಓಡುತ್ತವೆ. ಅಂದ್ರೆ ಇದು ಒಂದ ಕಡೆ ಹೊಂಟೈತಿ, ಇದು ಒಂದ ಕಡೆ ಹೊಂಟೈತಿ. ಹಿಂದಿನಿಂದ ಬರುತ್ತಿರುವ ವೇಗವಾದ ರೈಲು, ಅಂದ್ರ ಯಾವ್ದು ವೇಗ ಆಗೈತಲ್ಲ 75 ನೋಡು, ಇದು ಅತಿ ಜಾಸ್ತಿ ವೇಗ ಐತಲ್ಲ, ಇದು ಹಿಂದಿಲಿಂತ್ರ ಬರಾಗದೈತಿ. ಹಿಂದಿಲಿಂತ್ರ ಬರಾಗೈತಿ ಫಾಸ್ಟ್ ಐತಲ್ಲ, ಓವರ್ಟೇಕ್ ಮಾಡ್ಕೊಂಡು ಹೋಗ್ತೈತಿ. ಹೌದಾ? ರೈಲು ಇನ್ನೊಂದು ರೈಲನ್ನು ಸಂಪೂರ್ಣವಾಗಿ ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟು? ನೀವೇನ್ ಮಾಡ್ರಿ, ಯಾವಾಗ ರೈಲು ಮತ್ತು ಬ್ರಿಡ್ಜ್ ನ ಪ್ರಾಬ್ಲಮ್ಸ್ ಬರ್ತಾವಲ್ಲ, ಅವಾಗ ಈ 410 ಮೀಟರ್ ಮತ್ತು 440 ಮೀಟರ್ ರೈಲಿನ ಉದ್ದ ಇರ್ತ ಅಥವಾ ಬ್ರಿಡ್ಜ್ ನ ಉದ್ದ ಇರ್ತಲ್ಲ, ಅದೇ ನಿಮ್ಗೆ ದೂರ ಆಗಿರುತ್ತೆ. ಇಲ್ಲಿ ಕಾಲ ಕೇಳಾರ, ಎದ್ರೊಳಗ ನಿಮಿಷಗಳಲ್ಲಿ. ಕಾಲದ ಫಾರ್ಮುಲಾ ಏನು, ಕಾಲ ಇಸ್ ಈಕ್ವಲ್ಸ್ ಟು ದೂರ ಡಿವೈಡೆಡ್ ಬೈ ವೇಗ. ಕಾಲ ಎಷ್ಟಾಯ್ತು 850 ಆಯ್ತು. ಎರಡನ್ನು ಕೂಡಿಸ್ರಿ, ಯಾಕಂದ್ರ ಅದು ಹಿಂದಿಂತ್ರ ಬಂದು ಪೂರ್ತಿ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಆಮೇಲೆ ಮುಂದ ವೇಗ ಕಂಡಿಡ್ಬೇಕು. ವೇಗ ಹೆಂಗ್ ಕಂಡಿಡ್ತೀರಿ, ಒಂದೇ ದಿಕ್ಕಿನಾಗ ಹೊಂಟಾಗೈತಲ್ಲ ಅವ್ರಿಬ್ಬರ ನಡಬಾರ್ಕಿನ ವ್ಯತ್ಯಾಸ ಇರ್ತಲ್ಲ, ವೇಗ ಆಗಿರುತ್ತೆ. ಇಲ್ಲಿ ಎಷ್ಟೈತಿ 60 70 ಐತಲ್ಲ, 10 ವ್ಯತ್ಯಾಸ, ಅದರ ವೇಗ ಆಗಿರುತ್ತೆ. ಅದನ್ನ ನೀವು ನಿಮಿಷಗಳಲ್ಲಿ ಅಂದ್ರ ಮೀಟರ್ ಪರ್ ನಿಮಿಷ, ಅಂದ್ರೆ ಮೀಟರ್ ಪರ್ ಮಿನಿಟ್ ಕನ್ವರ್ಟ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಇಂಟು 50 ಡಿವೈಡೆಡ್ ಬೈ 3. 0 0 ಕ್ಯಾನ್ಸಲ್. 5 10 5 17 17 34 17 3 51 ಡಿವೈಡ್ ಬೈ 10. 5.1 ನಿಮಿಷ. ನೋಡ್ರಿ ಆಪ್ಷನ್ ಒಳಗೆ ಐತೆ 5.1 ನಿಮಿಷ. ಯಾವುದೇ ಲೆಕ್ಕ ತಗೋರಿ ಇಷ್ಟೇ ಜಾಗದಾಗ ಮುಗಿಸ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ 15 ಆದ್ಮೇಲೆ 16ನೇ ಪ್ರಶ್ನೆ ನೋಡ್ರಿ ಏನಾಯ್ತು. 16ನೇ ಪ್ರಶ್ನೆ, ಒಂದು ಮೊಬೈಲ್ ಫೋನ್ ನ ಬೆಲೆ ಕಳೆದ ವರ್ಷ 18,000 ಇತ್ತಂತ. ಮೊದಲ ವಾದ ವರ್ಷ ಏನಿತ್ತು 18,000. ಈಗ ಅದು 15.34% ಜಾಸ್ತಿ ಆಗೈತಿ, ಹೆಚ್ಚಾಗೈತಿ ಮೊಬೈಲ್ ಫೋನ್ ನ ಪ್ರಸ್ತುತ ಬೆಲೆ ಅಂತ. ಅಂದ್ರ ಮೊದಲು ವಾದ ವರ್ಷ 100 ರೂಪಾಯಿ ಇತ್ತಂದ್ರ ಇವಾಗ 115.3/4 ಆಗೈತಿ. ಹೌದಾ? ಇದನ್ನ ಹೆಂಗ ಕಂಡಿಡಿದಪ್ಪ? ಹಿಂಗ ಈ ತರ ಅವ್ರ ಐತಲ್ಲ, ನಮ್ಮ ತಲಿ ಕೆಡ್ಸಕ ಕೊಡ್ತಾರೆ. ಯಾವ್ದು 15.34% ಐತಲ್ಲ, ನಮಗ್ ಸುಮ್ ಹುಳ ಬಿಡ್ಬೇಕಂತ ಕೊಡ್ತಾರೆ. ನೀವೇನ್ ಮಾಡ್ಬೇಕು, ಮೊದಲು 100% ಅಂದ್ರೆ ಯಾವ್ದು ವಾದ ವರ್ಷ ಇತ್ತಲ್ಲ 18,000, ಅದನ್ನ ಬರ್ಕೋರಿ. ಅದಾದ್ಮೇಲೆ ಇದನ್ನ ಒಡ್ಕೋಬೇಕು. ಯಾವ ತರ ಒಡ್ಕೊಂತೀರಂದ್ರ, ಮೊದಲ 10% ಕಂಡಿಡಿರಿ, ಆಮೇಲೆ 5% ಕಂಡಿಡಿರಿ, ಆಮೇಲೆ 3/4%. ಸಪರೇಟ್ ಕಂಡಿಡ್ಕೊರಿ. 10% ಅಂದ್ರ 18,000 10% 1800 ಆಗುತ್ತೆ. 5% ಇದ್ರ ಅರ್ಧ 900 ಆಗುತ್ತೆ. 3/4% ಅಂದ್ರೆ ಎಷ್ಟು, ಇದ್ರ 1% ಕಂಡಿರಿ, ಎಷ್ಟು 180. 180 1% 1,800. 10% 18,000 100%. ಇದ್ರ 3/4 ಕಂಡಿಬೇಕು. ಏನ್ ಮಾಡ್ಬೇಕು, 4 1 4 4 16 4 5 20 45 3 135. ಇದನ್ನ 135 ಇದಕ್ಕೆ ಕೂಡಿಸ್ರಿ, ಎಷ್ಟಾಯ್ತು ನೋಡಿ. ಈಗ 5 5 3 9 7 18 8 2 10 1 1 2 20,835 ಆಗೈತಿ. ಒಂದ್ ವೇಳೆ ನೀವೇನಾದ್ರು ಅದಕ್ಕೆ ಪರ್ಸೆಂಟೇಜ್ ಕಂಡು ಹಿಡ್ಕೊಂತಾರ ಅಂತ ಹೇಳ್ಕೊಂಡು, ಒಂದ್ ವೇಳೆ 18,000
ಇಂಟು 115 ಪೂರ್ಣಾಂಕ 3/4 ಕಂಡಿಡ್ಕೊಂಬಂತಂದ್ರೆ ಬೆಳೆ ಕರೀತಿ ಲೆಕ್ಕ ಮಾಡೋದ್ಲಿಗೆ. ಅದಕ್ಕೆ ನೀವು ಶಾರ್ಟ್ ಆಗಿ ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ಕಡಿಮೆ ಆಗಂತ ಲೆಕ್ಕ ಮಾಡ್ಬೇಕು. ನೆಕ್ಸ್ಟ್ 17ನೇದು ನೋಡ್ರಿ, ಏನಾಯ್ತು 17ನೇದು. ಇವಾಗ ಆನಂದ್ ಬಳಿ 1218 ಐತಿ. ಅದನ್ನು ತನ್ನ ಪುತ್ರರಾದ ಅನಿಲ್ ಅಶೋಕ್ ಅವರಿಗೆ ಹಂಚಿ ವರ್ಷಕ್ಕೆ 10% ಸಂಯುಕ್ತ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಲು ಹೇಳುತ್ತಾನೆ. 10% ಎಷ್ಟೈತಿ? ವರ್ಷಕ್ಕೆ ಸಂಯುಕ್ತ ಬಡ್ಡಿ ಅಂತ ಚಕ್ರ ಬಡ್ಡಿ ಒಳಗ. ಈಗ ಬೇಕಾದ ಪ್ರಾಬ್ಲಮ್ ಇರಲಿ, ನಾವು ಚಕ್ರ ಬಡ್ಡಿನೂ ಬೇಕಾಗಿಲ್ಲ, ಸರಳ ಬಡ್ಡಿನೂ ಬೇಕಲ್ಲ, ಅವನ್ನ ಎರಡನ್ನೂ ಇಲ್ಲಾರ್ದ ಏನ್ ಮಾಡೋದು, ಸಿಂಪಲ್ ಶಾರ್ಟ್ ಟ್ರಿಕ್ಸ್ ಒಳಗೆ ಮಾಡೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ರಿ. ಅನಿಲ್ ಮತ್ತು ಅಶೋಕ್ ಕ್ರಮವಾಗಿ 15-16 ವರ್ಷಗಳ ನಂತರ ಒಂದೇ ಮೊತ್ತವನ್ನು ಪಡೆದಾರ. ಅಂದ್ರ ಅನಿಲ್ಗ 15 ವರ್ಷದಾಗ ಸಿಕ್ಬಿಡ್ತು, ಆದ್ರೆ ಅಶೋಕ್ಗ 16 ವರ್ಷಕ್ಕೆ ಸಿಕ್ತು. ಅದರ ಅರ್ಥ ಏನು, ಅವ್ರ ಅಪ್ಪದನಲ್ಲ ಆನಂದ್, ಆತ 1218 ಕೊಡೋದು ಇಷ್ಟ ರೊಕ್ಕ ಆದ್ರನ್ನ ಅದನ್ನ ಇಬ್ಬರಿಗೆ ಸಮನಾಗಿ ಹಂಚಿಲ್ಲ. ಅನಿಲ್ಗೆ ಜಾಸ್ತಿ ಕೊಟ್ಟನ, ಅಶೋಕ್ ಕಡಿಮೆ ಕೊಟ್ಟನ. ಅದಕ್ಕೆ ಅನಿಲ್ಗ ಜಲ್ದಿ ರೊಕ್ಕ ಸಿಕ್ಬಿಡ್ತು, ಅಶೋಕ್ಗೆ 1 ವರ್ಷ ಲೇಟ್ ಆಗೈತಿ. ಈಗ ನಿಮ್ಗೆಲ್ಲ ಗೊತ್ತಿರ್ಬೇಕು 10% ಏನೈತಿ, ವರ್ಷಕ್ಕೆ ಏನೈತಿ ಸಂಯುಕ್ತ ಬಡ್ಡಿ ಐತಿಲ್ಲ, ಅದ್ರೊಳಗ ಒಳಗೊಂದು ಫಾರ್ಮುಲಾ ಇರುತ್ತೆ ನೋಡು. ಏನ್ ಹೇಳ, 1+r/100. ಇದೇ ನಿಮ್ ಫಾರ್ಮುಲಾ. ಇದ್ರ ಮೇಲೆ ಡೈರೆಕ್ಟ್ ಆಗಿ ಮಾಡ್ಬೋದು. ಆರ್ ಅಂದ್ರೆ ಏನ್ ಹೇಳ್ರಿ, 10 ಕ್ಯಾನ್ಸಲ್ ಮಾಡ್ಕೋರಿ, 11/10 ಆಗುತ್ತೆ. ಹೌದಾ? ಇದ್ರೊಳಗೆ ಹೆಚ್ಚೈತಲ್ಲ ಯಾವ್ದಿದು, ಇದು ಯಾರ್ದಿದು, ಇದು ಅನಿಲಂದಿದು. ಯಾರ್ದಿದು? ಇದು ಅನಿಲಂದು. ಕಡಿಮೆ ಐತಿ ನೋಡಿ 10, ಇದು ಅಶೋಕಂದು. ಒಟ್ಟು ಕೂಡಿಸ್ರಿ, 11 + 10 21. ಇದೇನಿದು ಒಟ್ಟು, ಇದು ಒಟ್ಟು ಅಂದ್ರೆ ಎಷ್ಟು, 1218 ಐತಿ. ಹಂಗಂದ್ರ ನೀವ್ ಹೆಂಗ್ ಮಾಡ್ಬೇಕು ಗೊತ್ತಾ, 21ಕ್ಕ 1218 ಆದ್ರ ಯಾರ್ದು ಕಂಡಿಡಿ ಅಂತ ಹೇಳ್ಯಾರ ಅವರು, ಆನಂದ್ ಅಶೋಕ್ಗೆ ಎಷ್ಟು ಹಣ ಕೊಟ್ಟ, ಅಶೋಕ್ ಇಲ್ಲ ಅಶೋಕಂದು ಎಷ್ಟೈತಿ, 10 ಐತಿ. 10ಕ್ಕೆ ಎಷ್ಟು ಅಂತ ಕಂಡಿಡ್ರಿ, ಮುಗಿದ್ ಸಿಂಪಲ್. 10 × 1218 / 21. ಅರ್ಥ ಆಯ್ತಾ? 3 7 3 4 12 0 3 6 18 7 1 7 5 35 7 8 56 ಎಷ್ಟಾಯ್ತು, 580 ಆಯ್ತು. 580 ಆಪ್ಷನ್ ಒಳಗ. ಬಾಳ ಸರಳ, ಹೌದಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗಿ. ಏನೈತಿ, ಎರಡು ಸಂಖ್ಯೆಗಳ ಲಸ 105 ಆಗಿದ್ದು ಅದರ ಅನುಪಾತ 5:3 ಆಗಿತ್ತು, 5:3 ಆಗಿತ್ತು. ಆ ಸಂಖ್ಯೆಗಳ ಮೊತ್ತವನ್ನು ಕಂಡಿಡಿರಿ ಅಂತ. ನಮಗೆ ಎರಡು ಸಂಖ್ಯೆಗಳು ಗೊತ್ತಿಲ್ಲ. ಈ ನೋಡ್ರಿ, ಇಂಥ ಲೆಕ್ಕ ಐತಲ್ಲ, ಹುಳ ಬಿಡ ಕೊಟ್ರ ನೀವೇನ್ ನೋಡ್ಬೇಕು, ಎರಡು ಸಂಖ್ಯೆಗಳ ಲಸ ಕಂಡಿಡಿಬೇಕು. ಲಸ ಕೊಟ್ಟಾರ 105. ನೀವು ಅದನ್ನ ಒಂದು ಸಂಖ್ಯೆ ಇಂಟು ಎರಡು ಸಂಖ್ಯೆ = ಅವುಗಳ ಲಸ ಇಂಟು ಮೊಸ, ಆ ಫಾರ್ಮುಲಾ ಹಾಕೊಂತ ಬರ್ಕೊಂಡ್ ಕುಂತೀರಂದ್ರ ಇಷ್ಟು ಪೇಜ್ ಸಾಕಂಗಿಲ್ಲ. ನಾನು ನಿಮ್ಗೆ ಬಹಳ ಸಿಂಪಲ್ ಟ್ರಿಕ್ ಕೊಡ್ತೀನಿ. ಏನ್ ಹೇಳ್ರಿ, 5 3 ಅವು ಸಂಖ್ಯೆಗಳಂತ ಇಟ್ಕೊಂಡು, ಅದು 5 ಅನ್ನೋದು 1ನೇ ಸಂಖ್ಯೆ, 3 ಅನ್ನೋದು 2ನೇ ಸಂಖ್ಯೆ. ಅವುಗಳ ಎರಡರ ಲಸ ಎಷ್ಟಾಗುತ್ತಾ, ಅಂದ್ರೆ 5 3 5 3 15. ಅವೆರಡರ ಗುಣಾಕಾರ ಮಾಡಿದಾಗ ಬರ್ತಲ್ಲ ಪ್ರಾಡಕ್ಟ್, ಅದೇ ಅವ್ರ ಲಸ ಆಗಿರುತ್ತೆ. ಹಂಗಂದ್ರ ಅವೆರಡು ಸಂಖ್ಯೆಗಳ ಮೊತ್ತ ಕೇಳ್ಯಾರಲ್ಲ ಅವ್ರು, ಏನ್ ಕೇಳ್ಯಾರ, ಮೊತ್ತ ಕೇಳ್ಯಾರ. ಇವೇ ಅವು ಸಂಖ್ಯೆಗಳನ್ನು ತಿಳ್ಕೊರಿ, ಅದ್ರ ಮೊತ್ತ ಕಂಡಿಡ್ರಿ. ಎಷ್ಟಾಯ್ತು, 5 + 3 = 8. ಹೌದಾ? ಈಗ ನೀವೇನ್ ಮಾಡ್ಬೇಕು, ಇದಕ್ಕೆ ರಿಲೇಟ್ ಮಾಡ್ಬೇಕು. ಯಾವ್ದಕ್ಕೆ ರಿಲೇಟ್ ಮಾಡ್ಕೊಂತೀರಿ, ಇಲ್ಲೈತಲ್ಲ ಇದಕ್ಕೆ. 15 ಅನ್ನೋದು ಲಸ ಅಲ್ಲ, 15ಕ್ಕೆ 105 ಆದ್ರೆ 8 ಮೊತ್ತ ಬೇಕಲ್ಲ ನಮಗೆ, ಎಷ್ಟಾಗುತ್ತೆ, 8 × 105 / 15. 15 1 15 90 15 7 105 8 7 56. ಇಷ್ಟೇ ಉತ್ತರ ಸಂಪೂರ್ಣ. 4ನೇದು ಅರ್ಥ ಆಗೈತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಏನ್ ಮುಂದಿನ ಪ್ರಶ್ನೆ, ಪೆಟ್ರೋಲ್ನ ಬೆಲೆ 75% ಹೆಚ್ಚಾಗೈತೆ. 75% ಅಂದ್ರ 100 ಇದ್ದಿದ್ದು 175 ಆಗೈತೆ ಅಂತ ತಿಳ್ಕೊ. ಖರ್ಚು ಕೇವಲ 26% ಮಾತ್ರ ಹೆಚ್ಚಾಗುವಂತೆ ಅದರ ಬಳಕೆಯನ್ನು ಶೇಕಡ ಕಡಿಮೆ ಮಾಡಬೇಕು. ಶೇಕಡ ಎಷ್ಟು ಕಡಿಮೆ ಮಾಡ್ಬೇಕು ಅಂದ್ರ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ಬಿಟ್ಟೈತಿ. ನಾವೇನ್ ಮಾಡ್ಬೇಕು, ಖರ್ಚು ಕಡಿಮೆ ಮಾಡ್ಬೇಕಂತಂದ್ರೆ ಪೆಟ್ರೋಲ್ ಬಳಕೆಯನ್ನು ಕಡಿಮೆ ಮಾಡ್ಬೇಕು. ಹಂಗತೆ 26% ಅಂದ್ರ 100 ಇದ್ದಿದ್ದು ನಮ್ಗ 126 ಅಂದ್ರೆ ನಮ್ ಬಜೆಟ್ 126 ಐತಿ. ಹಂಗತೆ ಯೂಸ್ ಮಾಡಂಗಿದ್ರ ಪೆಟ್ರೋಲ್ ಪರ್ಸೆಂಟ್ ಅದ್ರ ಏನೈತಿ, ಏನ್ ಕೇಳ್ಯಾರ, ಅದರ ಬಳಕೆಯನ್ನು, ಯಾವ್ದ್ರದ್ದು ಪೆಟ್ರೋಲ್ ಬಳಕೆಯನ್ನು ಹೆಂಗ್ ಕಡಿಮೆ ಮಾಡ್ಬೇಕು ಅಂತ ಕೇಳ್ಯಾರ. ಹೌದಾ? ನೀವು ನೋಡ್ರಿ, 100 ಇದ್ದಿದ್ದು 175 ಏನೈತಿ, ಪೆಟ್ರೋಲ್ ಜಾಸ್ತಿ ಆಗೈತಿ. ಬಟ್ ನಾವು ಬಳಕೆನ ನಮ್ಮ 100 ರೂಪಾಯಿ ಪೆಟ್ರೋಲ್ ಅಲ್ಲ, ಇದೇನಿದೆ ನಮ್ಮ ಖರ್ಚು ಅಂತ ತಿಳ್ಕೊಂಡು ಅದನ್ನ ಬರೀ 176 ಮಾಡ್ಬೇಕಾಯ್ತು. ಅಂದ್ರ 175 ಎಷ್ಟು ಕಡಿಮೆ ಮಾಡ್ಬೇಕು ನಾವು, ಕಳೀರಿ 9 ಕೈಲ ಬಂತು 1 7 3 4 49 ಕಡಿಮೆ ಮಾಡ್ಬೇಕು. 49 ಎಷ್ಟಕ್ಕೆ ಕಡಿಮೆ ಮಾಡ್ಬೇಕು ನಾವು, 100 ಇದ್ದಿದ್ದು ಎಷ್ಟಾಗೈತಿ, 175 ಆಗೈತೆ. 100ಕ್ಕೆ ಕಡಿಮೆ ಮಾಡ್ಬೇಕಾಗಿಲ್ಲ, ಅವು 175ಕ್ಕೆ ಆಗಲೇ ಜಾಸ್ತಿ ಆಗ್ಬಿಡೈತೆ ಪೆಟ್ರೋಲ್ ಬೆಲೆ. ಹಂಗಂದ್ರ 49 175ಕ್ಕೆ ಕಡಿಮೆ ಮಾಡ್ಬೇಕು ನಾವು. ಇದ್ರ ಪರ್ಸೆಂಟೇಜ್ ಕಂಡಿಡಿರಲ್ಲ,
ಹೆಂಗೆ ಕಂಡಿಡಿದು ಇಂಟು 100 27 ಏಳನೇ 105 25 ನಾಲ್ಕಲೆ 7 ಒಂದ್ಲೆ 7 7 7 ನಾಲ್ಕಲೆ 28 28% ಏನ್ ಮಾಡ್ಬೇಕು ನೀವು ಕಡಿಮೆ ಮಾಡ್ಬೇಕು. ಹಂಗಂದ್ರೆ ಸರಿಯಾದ ಉತ್ತರ ಯಾವುದು? ಇದು 28%, ಸಾರಿ 28% ಕಡಿಮೆ ಮಾಡ್ಬೇಕು. ಹಂಗಂದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಕೊನೆಯ ಪ್ರಶ್ನೆ, ಈ ವಿಡಿಯೋದ ಕೊನೆಯ ಪ್ರಶ್ನೆ ಏನೈತೆ ನೋಡ್ರಿ, ಬಹಳ ಸರಳ ಲೆಕ್ಕ. ಇಲ್ಲೈತೆ ನೋಡ್ಗ, ಇಲ್ಲಿ ಡಿವಿಷನ್ ಐತಿ, ಇಲ್ಲಿ ಇಂಟು ಐತಿ, ನಡ್ಬರ್ಕ್ ಪ್ಲಸ್ ಐತಲ್ಲ, ಇವೆರಡನ್ನು ಸಪರೇಟ್ ಮಾಡ್ಕೊಂಡ್ಬಿಡು. ಹೆಂಗ 12 -12 ಒಂದ್ಲೆ -12 ಐದ್ಲೆ, ಅಂದ್ರ ಇಲ್ಲಿ -9, ಇಲ್ಲಿ ಮೈನಸ್ ಐತಲ್ಲ -5 ಪ್ಲಸ್ 6 4 24 -24 ಹೌದಲ್ಲ, ಹಂಗ ಪ್ಲಸ್ ತೆಗೆದ್ಬಿಡ್ಬೇಕು. ಇಷ್ಟೆಷ್ಟಾಯ್ತು? -24. 24 9 33 5 38 ಎಲ್ಲದಕ್ಕೂ ಮೈನಸ್ ಅದಾವು, ಮೈನಸ್ ಹಾಕ್ರಿ. ಆಪ್ಷನ್ 4ನೇದ್ದು ಸರಿಯಾದ ಉತ್ತರ. ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.